ನಾವು ವಿನ್ ಮಾರ್ರೆ, ನಾವು ವಿನ್. ಹೇಗೆ ವಿನ್. ನಮಸ್ಕಾರ ಎಲ್ರಿಗೂ, ಜನಾರ್ದನ್ ನಂತರ ಮಾತಾಡ್ತಾ ಇರೋದು. ಕುಶಲವೇ, ಕ್ಷೇಮವೇ, ಸೌಖ್ಯವೇ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರ್ತಿಕ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ನನಗೆ ಎಂತ ಹೇಳ್ಬೇಕಂತ ಗೊತ್ತಾಗ್ತಿಲ್ಲ. ಇದಕ್ಕಿಂತ ಜಾಸ್ತಿ ಕಿರ್ಚಿದ್ರೆ ನನ್ನ ಅಪ್ಪ ಗ್ಯಾರಂಟಿ ನನಗೆ ಮೆಟ್ಟಲ್ಲಿ ದಡಬಡ 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 ಅಂತ ಹೊಡಿತಾರೆ. ಆದ್ದರಿಂದ ಇಷ್ಟು ಮಾತ್ರ ನನಗೆ ಕಿರ್ಚಲಿಕ್ಕೆ ಸಾಧ್ಯ ಆಗೋದು. ಓ ಮೈ ಗಾಡ್, ನಾವು ವಿನ್ನಾದೆವು ಪಾಕಿಸ್ತಾನದ ಮೇಲೆ. ಆಗೋದಿಲ್ಲ ಮರ. ಕೆಲವರಿಗೆ ಇದು ಓವರ್ ಆ್ಯಕ್ಟಿಂಗ್ ಅಂತ ಅನ್ನಿಸ್ಬೋದು. ಎಂತ ಬೇಕಾದ್ರೆ ಅನ್ನಿಸಿ, ನೀವು ಎಂತ ಡಿಸ್ಲೈಕ್ ಒತ್ತಿದ್ರೆ ಒತ್ತಿ. ಬಟ್ ನಾನು ಅಂದುಕೊಂಡಿರಲಿಲ್ಲ, ಇವತ್ತಂತೂ ಅಂದುಕೊಂಡೇ ಇರಲಿಲ್ಲ ನಾವು ವಿನ್ ಆಗ್ತೇವಂತ. ಫಸ್ಟ್ ಬ್ಯಾಟಿಂಗ್ ಮಾಡಿದಂತಹ ಭಾರತ ಹೊಡೆದದ್ದು ಕೇವಲ 119 ರನ್. ನ್ಯೂಯಾರ್ಕ್ ಪಿಚ್ಚಲ್ಲಿ. ಹೌದು, ಸ್ಲೋ ಪಿಚ್ ಹಾಗೆ ಹೀಗೆ ಎಲ್ಲ ಸಹ. ಬಟ್ 89ಕ್ಕೆ 3 ವಿಕೆಟ್ ಹೋಗಿದ್ದಾಗ, ಪ್ರೊಜೆಕ್ಟೆಡ್ ಸ್ಕೋರ್ ಮಿನಿಮಮ್ 150 ಅಂತ ತೋರಿಸ್ತಿದ್ದಾಗ ಅಟ್ಲೀಸ್ಟ್ 140 ರನ್ ಹೊಡಿತಾರೆ ಅಂತ ಅಂದ್ಕೊಂಡದ್ದು. 140 ಹೊಡೆದ್ರೆ ವಿನ್ನಿಂಗ್ ಸ್ಕೋರು. ಇದು ಯಾವುದು, ನ್ಯೂಯಾರ್ಕ್ ಪಿಚ್ಚಲ್ಲಿ 89ಕ್ಕೆ 3 ವಿಕೆಟ್ ಇದ್ದಂತಹ ನಮ್ಮ ತಂಡ 119ಕ್ಕೆ ಆಲ್ ಔಟ್. 30 ರನ್ನಿಗೆ 7 ವಿಕೆಟ್ ಹೋಯ್ತು. ಎಂತ ಆಡಿದ್ರೆ ದೇವರಿಗೆ ಗೊತ್ತುಂಟು. 20 ಓವರ್ಸ್ ಕಂಪ್ಲೀಟ್ ಆಡಲಿಲ್ಲ. 119 ರನ್ನಿಗೆ ಆಲ್ ಔಟು. 19 ಓವರ್ ಅಷ್ಟೇ ಆಡಿದ್ದು. ಇನ್ನೂ 1 ಓವರ್ ಇತ್ತು. ಇವರದು ಬ್ಯಾಟಿಂಗ್ ನೋಡಿ ನಾವು ಅಂದ್ಕೊಂಡು ಇದು ಹೀನಾಯ ಸೋಲಾಗ್ತದೆ. ಎಲ್ಲರೂ ಮತ್ತೆ ಕಮೆಂಟ್ ಸೆಕ್ಷನಲ್ಲಿ ತುಪ್ಪಕ್ ಅಂತ ಉಗಿತಾರೆ ವಿಡಿಯೋದಲ್ಲಿ, ಹಾಗೆ ಹೀಗೆ ಅಂತ ಅಂದ್ಕೊಳೋದು. ಆ್ಯಂಡ್ ಏನು ಫಸ್ಟ್ ನಮ್ಮದು ಏನು ಬ್ಯಾಟಿಂಗ್ ಇತ್ತಲ್ಲ, ಅದರಲ್ಲಿ ಪಂತ್ ಬಿಟ್ಟರೆ ಒಂದು ಸ್ವಲ್ಪ ಅಕ್ಷರ್ ಪಟೇಲ್ ಅವರು ಒಂಚೂರು ಆಡಿದ್ರು ಬಿಟ್ಟರೆ ಸೂರ್ಯಕುಮಾರ್ ಯಾದವ್ ಇಂದ ಮೊಬೈಲ್ ನಂಬರ್ ನೋಡಿದಾಗಿತ್ತು. ಎಲ್ಲ ಸಿಂಗಲ್ ಡಿಜಿಟ್, ಡಬಲ್ ಡಿಜಿಟ್ ಯಾರು ಹೊಡಿಲೇ ಇಲ್ಲ. ದೂಬೆ ಅವರಂತೂ ಓ ಮೈ ಗಾಡ್ ಬಿಟಾಕಿ. ಅದ್ರ ಬಗ್ಗೆ ಮತ್ತೆ ಮಾತಾಡ್ತೀನಿ. ಬಟ್ ಬೌಲಿಂಗ್ ಏನು ಮಾರ ರಿಸ್ಟ್ರಿಕ್ಟ್ ಮಾಡಿದ್ದು. ನಾವು 119 ರನ್ ಹೊಡೆದ್ರೆ ಪಾಕಿಸ್ತಾನದವ್ರು ಹೊಡೆದದ್ದು ಕೇವಲ 113 ರನ್. 113 ರನ್ನಿಗೆ 7 ವಿಕೆಟ್ ಕಳೆದುಕೊಂಡ್ರು. 6 ರನ್ನಿಂದ ಭಾರತ ಪಾಕಿಸ್ತಾನದ ವಿರುದ್ಧ ಜಯ ಸಾಧಿಸಿದೆ. 2-2 ಮ್ಯಾಚನ್ನು ನಾವು ವಿನ್ ಆಗಿದ್ದೇವೆ. ಪಾಕಿಸ್ತಾನ ಇಸ್ ಆಲ್ಮೋಸ್ಟ್ ನಾಕ್ಡ್ ಔಟ್. ಅವರು ಆಲ್ಮೋಸ್ಟ್ ಔಟ್, ವರ್ಚುವಲಿ ಔಟ್ ಅಂತ ಹೇಳ್ತಾರಲ್ಲ ಆ ಥರ. ಕಳೆದ ಸಲದ ಫೈನಲಿಸ್ಟ್ ಪಾಕಿಸ್ತಾನ ಈ ವರ್ಷದ T20 ವರ್ಲ್ಡ್ ಕಪ್ಪಿನ ಗ್ರೂಪ್ ಸ್ಟೇಜಿಂದವೇ ಆಲ್ಮೋಸ್ಟ್ ದೇ ಆರ್ ಗಾನ್. ಸೂಪರ್ 8ಗೆ ಹೋಗುವುದಿಲ್ಲ. ಯಾಕಂತಂದರೆ USA 2ರಲ್ಲಿ 2 ವಿನ್ ಆಗಿದೆ, ಭಾರತ 2ರಲ್ಲಿ 2 ವಿನ್ ಆಗಿದೆ. ಸೊ ನಮ್ಮದು ಮತ್ತು USA ಒಂದು ಮ್ಯಾಚ್ ಇರ್ತದೆ. ಸೊ ಅದರಲ್ಲಿ ಯಾರು ಒಬ್ಬರಾದರೂ ವಿನ್ ಆಗ್ತಾರೆ. ಐದರ್ USA ನಾವೇ ವಿನ್ ಆಗೋದು, ಬಟ್ ಸುಮ್ಮನೆ ಹೇಳೋದು ಐದರ್ USA ಅಥವಾ ನಾವು. ಸೊ USA ಅಥವಾ ಭಾರತದಲ್ಲಿ ಒಂದು ತಂಡ ಖಂಡಿತವಾಗಿ ಸಹ ಸೂಪರ್ 8 ಆಡಿಯೇ ಆಡ್ತದೆ. ಇನ್ನೊಂದು ತಂಡ ಅದು USA ಆಗಿರ್ತದೆ, ಭಾರತದ ಜೊತೆಗೆ USA ಆಗಿರ್ತದೆ ಅಂತ ಅನ್ನೋದು ನನ್ನ ಭಾವನೆ. ಯಾಕಂತಂದರೆ ಅವರು ಮುಂದೆ ಬರುವಂತಹ ಅವರ 2 ಮ್ಯಾಚ್ಗಳನ್ನು ಸೋತರೂ ಕೂಡ ಅವರ ರನ್ ರೇಟ್ ಪಾಕಿಸ್ತಾನದ ರನ್ ರೇಟ್ಗಿಂತ ಮಚ್ ಬೆಟರ್ ಇರೋದ್ರಿಂದಾಗಿ USA ಸೂಪರ್ 8ಗೆ ಬರ್ಬೋದು ಅಂತ ಅನ್ನಿಸ್ತಾ ಉಂಟು. ಬಟ್ ಹೇಳಲಿಕ್ಕಾಗೋದಿಲ್ಲ. ಯಾವ ಕ್ಷಣದಲ್ಲಿ ಎಂತ ಬೇಕಾದ ಸಹ ಉಲ್ಟಾ ಪಲ್ಟಾ ಆಗ್ಬೋದು. ಪಾಕಿಸ್ತಾನ ತಂಡ ಹೇಗೇಗೋ ಮಾಡಿ ಸೂಪರ್ 8ಗೆ ಬಂದು ಅಲ್ಲಿಂದ ಫೈನಲಿಗೆ ಹೋಗುವಂತಹ ಲಕ್ ಹೊಂದಿದೆ. ಎಫರ್ಟ್ ಅಲ್ಲ, ಲಕ್ ಹೊಂದಿರುವಂಥ ತಂಡ ಪಾಕಿಸ್ತಾನ. ಎಂಥ ಬೌಲಿಂಗ್ ಮಾರೆ. ನಾವು ಬೌಲಿಂಗನ್ನು ಹೊಗಳೋದು ಅಥವಾ ಪಾಕಿಸ್ತಾನದ ಬ್ಯಾಟಿಂಗನ್ನು ಕ್ಯಾಕರಿಸಿ ಉಗಿಯೋದ ಅಂತವೇ ಗೊತ್ತಾಗ್ತಿಲ್ಲ ನನಗೆ. ಬಟ್ ಬೌಲಿಂಗ್ ಬುಮ್ರಾ, ನಾ ಹುಡುಕಿ ಆಗಿದ್ರೆ ಮದುವೆ ಆಗಿ ಬಿಡ್ತಿದ್ದೆ ಮರೆ ಬುಮ್ರಾನ. ಎಂಥ ಬೌಲಿಂಗ್. 4 ಓವರಿಗೆ 14 ರನ್ನಿಗೆ 3 ವಿಕೆಟ್. ಹರ್ಷದೀಪ್ ಸಿಂಗ್ ಲಾಸ್ಟ್ ಓವರ್ ಸೂಪರ್ ಆಗಿ ಹಾಕಿದ್ದಾರೆ. ಹರ್ಷದೀಪ್ ಸಿಂಗ್ ಎಲ್ಲರೂ ಸಹ ಸೂಪರ್ ಆಗಿ ಬಾಲ್ ಹಾಕಿದ್ದಾರೆ ಮಾರ. ಬೌಲಿಂಗ್ ನಮ್ಮದು ಮಾತಾಡುವಾಗೇ ಇಲ್ಲ. ಅವ್ರದ್ದು ಬೌಲಿಂಗ್ ಸೂಪರ್ ಇದ್ರೆ ನಮ್ಮದು ಸೂಪರಿಗೆ ಸೂಪರ್ ಇತ್ತು ಬೌಲಿಂಗ್. ಅಲ್ಟಿಮೇಟ್. ಆ್ಯಂಡ್ ನಮ್ಮ ಪ್ರಿವ್ಯೂ ವಿಡಿಯೋ ಯಾರು ನೋಡಿದ್ದೀರಿ ಅವ್ರು ನನ್ನ ಮಾತನ್ನು ಒಪ್ಪಿಕೊಳ್ತೀರಿ. ನಂಗೆ ಕೆಲವೊಂದು ಸಲ ಅನ್ಸೋದು ನಾನಂತೂ ಭಯಂಕರ ಕ್ರಿಕೆಟ್ ಪಂಡಿತನ ಮಾರ್ರೆ. ಅಂಥದ್ದು ಎಂಥ ಕ್ರಿಕೆಟ್ ಆಡಲಿಲ್ಲ ಲೈಫಲ್ಲಿ, ಎಂಥದ್ದು ಇಲ್ಲ. ಬಟ್ ಕ್ರಿಕೆಟನ್ನು ಹಾಗಾದ್ರೆ ಚೆಂದ ಮಾಡಿ ಅರ್ಥ ಮಾಡಿಕೊಂಡಿದ್ದೇನೆ ಅಂತ. ಯಾಕಂತಂದರೆ ಪ್ರಿವ್ಯೂ ವಿಡಿಯೋದಲ್ಲಿ ಹೇಳಿದ್ದೆ, ನ್ಯೂಯಾರ್ಕ್ದು ಸಿಕ್ಕಾಪಟ್ಟೆ ದೊಡ್ಡ ಗ್ರೌಂಡು. ಆ್ಯಂಡ್ ಎಸ್ಪೆಷಲಿ ಸ್ಕ್ವೇರ್ ಲೆಗ್ ಸಿಕ್ಕಾಪಟ್ಟೆ ದೂರ ಉಂಟು ಬೌಂಡ್ರಿ ಲೈನು. ಸೊ ಆದ್ದರಿಂದ ಫ್ಲಿಕ್ ಶಾಟ್ ದಯವಿಟ್ಟು ಹೊಡಿಬೇಡಿ. ರೋಹಿತ್ ಶರ್ಮಾ ಅವರೇ ದಯವಿಟ್ಟು ಫ್ಲಿಕ್ ಶಾಟ್ ಹೊಡಿಬೇಡಿ. ಫ್ಲಿಕ್ ಶಾಟ್ ಹೊಡಿಲಿಕ್ಕೆ ಹೋದರೆ ಪಕ್ಕಾ ಔಟ್ ಆಗ್ತೀರಿ. ಯಾಕಂತಂದರೆ 6 ಹೊಡಿಲಿಕ್ಕೆ ಆಗೋದಿಲ್ಲ ಸ್ಕ್ವೇರ್ ಲೆಗ್ಗಲ್ಲಿ, ಅಷ್ಟು ದೊಡ್ಡ ಉಂಟಂತ. ಆ ಶಾಟ್ ಹೊಡಿಲಿಕ್ಕೆ ಹೋಗಿಯೇ ರೋಹಿತ್ ಶರ್ಮಾ ಔಟು, ಆ ಶಾಟ್ ಹೊಡಿಲಿಕ್ಕೆ ಹೋಗಿಯೇ ಪಾಂಡ್ಯ ಔಟು. ಆವಾಗ ಅನಿಸಿತು, ಅಂದರೆ ನನ್ನಂಥ ಒಂದು ಸಾಧಾರಣ ಮನುಷ್ಯನಿಗೆ ಹೊಳೆದದ್ದು ಪ್ಲೇಯರ್ಸಿಗೆ ಹೊಳಿಲಿಲ್ವ? ಅಷ್ಟು ದೊಡ್ಡ ಗ್ರೌಂಡ್ ಅದು. ಆ್ಯಂಡ್ ಔಟ್ಫೀಲ್ಡ್ ಅದು ಎಂಥ ಸ್ಲೋ ಮಾರೆ. ಜಬ್ಬಟ್ಟು ಸ್ಲೋ, ಸೀರಿಯಸ್ಲಿ
ಅಂದರೆ ನಡ್ಕೊಂಡು ಬಾಲ್ಗಿಂತ ಫಾಸ್ಟ್ ನಡ್ಕೊಂಡು ಹೋಗ್ಬೋದು ಅಂತ ಮಾರ್ರೆ, ಅಷ್ಟು ಸ್ಲೋ ಹೋಗ್ತೈತೆ ಔಟ್ಫೀಲ್ಡ್ ಬಿಟ್ಟಾಕಿ. ಬೌಂಡ್ರಿ ಲೈನ್ ಭಯಂಕರ ದೂರದಲ್ಲುಂಟು. ಫ್ಲಿಕ್ ಶಾಟ್ ಬರೀ ಟೈಮಿಂಗಲ್ಲಿ ಹೊಡೆದ್ರೆ 6 ಹೋಗೋದಿಲ್ಲ, ಅಷ್ಟು ಪವರ್ ಬೇಕು, ಆಗ ಮಾತ್ರ ಸ್ಕ್ವೇರ್ ಲೆಗ್ಗಲ್ಲಿ 6 ಹೋಗ್ಬೋದು. ಅಷ್ಟು ದೊಡ್ಡ ಗ್ರೌಂಡು. ಆ ಶಾಟ್ ಹೊಡಿಲಿಕ್ಕೆ ಹೋಗಿ ಎಲ್ಲ ಔಟ್ ಆದ್ರಲ್ಲ, ಆಗ ಅನಿಸಿತ್ತು ಅಯ್ಯೋ ಯಾಕೆ ಅಂತ. ಮಳೆ ಬಂದು ಹೋಗ್ತಿತ್ತು. ಫಸ್ಟ್ ಆಫ್ ಆಲ್ ಮ್ಯಾಚ್ ಸ್ಟಾರ್ಟ್ ಆಗಿದ್ದೆ ಲೇಟು. ಫಸ್ಟ್ ಓವರ್ ಆದ ಕೂಡಲೇ ಮತ್ತೆ ಪುನಃ ಸ್ಟಾರ್ಟ್ ಆಯಿತು ಮಳೆ. ಸೊ ಆದ್ದರಿಂದ ಮ್ಯಾಚ್ ಮುಗಿಯುವಾಗ ಲೇಟ್ ಆಯಿತು. ಸ್ಟಾರ್ಟಿಂಗಿಗೆ ಮಳೆ ಬಂದದ್ರಿಂದಾಗಿ ಈಗ ಮ್ಯಾಚ್ ಮುಗಿಯುವಾಗ ಲೇಟ್ ಆಯ್ತು. ಈಗ ಅನ್ನಿಸ್ತಾ ಇರ್ಬೋದು ಪಾಕಿಸ್ತಾನಕ್ಕೆ, ಯಾಕಾದರೂ ಮಳೆ ನಿಂತಿತ್ತು ಮಾರೆ, 1 ಪಾಯಿಂಟ್ ಆದರೂ ಬರ್ತೈತಿ, ಈಗ ಅದು ಸಹ ಮಿಸ್ ಆಯ್ತಲ್ಲ ಮಾರೆ ಅಂತ. ಫಸ್ಟ್ 2 ಇದು ವಿರಾಟ್ ಕೊಹ್ಲಿ ಅವ್ರದ್ದು ಅಗೇನ್ ಸಿಂಗಲ್ ಡಿಜಿಟ್, ರೋಹಿತ್ ಶರ್ಮಾ ಅವರು 13 ರನ್ ಹೊಡೆದು ಔಟ್ ಆದರು. ಅದಾದಮೇಲೆ 1 ಡೌನ್ ಬಂದಂಥ ಪಂತ್ ಮತ್ತು 2 ಡೌನ್ ಅಕ್ಷರ್ ಪಟೇಲ್ ಕಳಿಸಿದ್ರು, 2 ಸಲ ಲೆಫ್ಟ್ ಹ್ಯಾಂಡರ್ಸ್ ಇರಲಿ ಅಂತ ಏನೊಂದು ಗ್ಯಾಂಬ್ಲಿಂಗ್ ಮಾಡಿದ್ರು ಅಂತ ಅಂದ್ಕೊಳ್ತೇನೆ. ಅಕ್ಷರ್ ಪಟೇಲ್ ಟು ಅನ್ ಎಕ್ಸ್ಟೆಂಟ್ ಒಂದು ಸಪೋರ್ಟ್ ಕೊಟ್ಟರು ಪಂತಿಗೆ. ಪಂತ್ ಕೆಲವೊಂದು ಸಲ ಉಂಟಲ್ಲ, ಅಂದರೆ ನಾರ್ಮಲ್ ಕ್ರಿಕೆಟಿಂಗ್ ಶಾಟ್ಸ್ ಆಡದಿದ್ದಾಗ ನನಗೆ ಸ್ವಲ್ಪ ಉರಿತಾಯ್ತು, ಅಣ್ಣ ಮಾರೆ ನೀನು ಎದ್ದು ಬಿದ್ದು ಹಾರಿ ಎಲ್ಲ ಆಡೋದು ಬೇಡ, ಅವನು ನಾರ್ಮಲ್ ಕ್ರಿಕೆಟಿಂಗ್ ಶಾಟ್ ಆಡು ಮಾರೆ ಅಂತ. ಯಾಕಂತಂದರೆ ಅವರ ಆಟ ನೋಡುವಾಗ ನಿಮಗಂದರೆ ಟೆನ್ಷನ್ನೇ ಆಗ್ತಾ ಇರ್ತದೆ. ಪಂತ್ ಅವ್ರದ್ದು ಆಟ ನೋಡ್ತಾರೆ, ಔಟ್ ಆದ ಓ ಹಬ್ಬ ಔಟ್ ಆಗಲಿಲ್ಲ ಹೀಗೆ ಒಂದು ಖುಷಿ ಪಟ್ಟು ನೋಡೋದಿಲ್ಲ ನಾವು. ವಾಡ ಗೇಮ್, ವಾಡ ಶಾಟ್ ಅಂತ ಟೆನ್ಷನಲ್ಲಿ ಏನು ನೋಡ್ತಾ ಇರ್ತೇವೆ. ಪಂತ್ ಈಗ ಬಿದ್ನ ಅಂತ. ಹಾಗೆ ಒಟ್ಟಿನಲ್ಲಿ ಅವರು 40+ ರನ್ ಹೊಡೆದ್ರು ಮಾರ್ರೆ. ಅದು ತಂಡಕ್ಕೆ ಭಯಂಕರ ಕ್ರೂಷಲ್ ಆಗಿ ನಮ್ಗೆ ತುಂಬ ಈ ಗೆಲುವಿನಲ್ಲಿ ಮಹತ್ತರ ಪಾತ್ರ ವಹಿಸಿದ್ದು ಪಂತ್ ಅವರ ಇನ್ನಿಂಗ್ಸು, ಅವರ ಕೀಪಿಂಗು. ಏನು ಇವತ್ತು ಕೀಪಿಂಗ್ ಅಂತೂ ಸೂಪರ್ ಇತ್ತು ಪಂತ್ ಅವರಿದು. ಆಯಿತು, ಅಕ್ಷರ್ ಪಟೇಲ್ ಅವರು ಔಟ್ ಆದರು. ಮತ್ತು 89 ರನ್ನಿಗೆ 3 ವಿಕೆಟ್ ಕಳೆದುಕೊಂಡಿತ್ತು. ಅದು 11 ಓವರಿಗೆ ಒಳ್ಳೆ ರನ್ ಗತಿ ಎಲ್ಲ ಬರ್ತಾಯಿತ್ತು. ದಡಬಡ ಅಂತ ಪಂತ್ ಹೊಡಿತಾಯಿದ್ರು, ಒಳ್ಳೆ ಸ್ಟ್ರೈಕ್ ರೇಟಲ್ಲಿ ಹೊಡಿತಾಯಿದ್ರು. ಯಾವಾಗ ಪಂತ್ ಔಟ್ ಆದರು ಅದಾದಮೇಲೆ ಎಂತ ಆಯ್ತಂತ ಗೊತ್ತಿಲ್ಲ ಮಾರೆ. ಸೀರಿಯಸ್ಲಿ ಸೂರ್ಯಕುಮಾರ್ ಯಾದವ್ ಅವರು 7 ರನ್ನು ಮಸ್ಟ್ ವಿನ್ ಗೇಮ್ ಅಂತ ಇರ್ತಲ್ಲ, ಮಸ್ಟ್ ವಿನ್ ಗೇಮ್ ಅಲ್ಲಿ ನಂಗೆ ಸೂರ್ಯಕುಮಾರ್ ಯಾದವ್ ಅವರು ಆಡಿದ್ದು ನೆನಪೇ ಆಗೋದಿಲ್ಲ. ಅಂದ ಅವರು ವಿನ್ ಮಾಡಿಸಿದ್ದು. ಈಗ ಬೈಲ್ಯಾಟ್ರಲ್ ಸೀರೀಸ್ ಆಡ್ತಾರೆ, ಅದು ಇದೆಲ್ಲ ಹೌದು, ಕೆಲವೊಂದು ಮಸ್ಟ್ ವಿನ್ ಗೇಮ್ ಅಂತ ಇರ್ತದಲ್ಲ, ಅದರಲ್ಲಿ ಸೂರ್ಯಕುಮಾರ್ ಯಾದವ್ ಅವರ ಪಾತ್ರ ಎಷ್ಟು ಇತ್ತು ಇಲ್ಲಿಯ ತನಕ ನಂಗೆ ಗೊತ್ತಿಲ್ಲ, ನೆನಪಿಲ್ಲ. ಯಾವುದಾದ್ರೂ ಉಂಟಾ ಅವ್ರು ಯಾವಾಗ ಮಸ್ಟ್ ವಿನ್ ಗೇಮಲ್ಲಿ ಪರ್ಫಾರ್ಮ್ ಮಾಡ್ತಾರೆ ಅಂತ ನಂಗೆ ಗೊತ್ತಿಲ್ಲ, ಅಥವಾ ಟೂ ಅರ್ಲಿ ಟು ಜಡ್ಜ್, ಐ ಡೋಂಟ್ ನೋ. ಆಯಿತಾ, ನೆಕ್ಸ್ಟ್ ದೂಬೆ. ಈ T20ಗೆ ವರ್ಲ್ಡ್ ಕಪ್ಪಿಗೆ ಸೆಲೆಕ್ಟ್ ಆಗೋದು ಮಾತ್ರ ಅವರ ಒಂದು ಗುರಿಯಾಗಿತ್ತಂತ ಕಾಣ್ತದೆ. T20 ವರ್ಲ್ಡ್ ಕಪ್ಪಿಗೆ ಸೆಲೆಕ್ಟ್ ಆದ ಕೂಡಲೇ ಆ ದಿನದಿಂದ ಇಲ್ಲಿಯ ತನಕ ಪರ್ಫಾರ್ಮೆನ್ಸ್ ಇಲ್ಲ. ಮೇಯಿಂದ ಎಂಥದ್ದು ಪರ್ಫಾರ್ಮೆನ್ಸ್ ಇಲ್ಲ. ಇವತ್ತು 9 ಬಾಲಿಗೆ 3 ರನ್. ಮೈ ಗಾಡ್, ಸಾಕಾಯ್ತು. ಅವ್ರದ್ದು ಬ್ಯಾಟಿಂಗ್ ನೋಡಿ ನನಗೆ ಸುಸ್ತಾಯ್ತು, ಅವ್ರಿಗೆ ಸುಸ್ತಾಯ್ತಲ್ಲ ಗೊತ್ತಿಲ್ಲ, ನನಗೆ ಅಮ್ಮ ದೇವ ಔಟ್ ಆದ್ರ ಓಕೆ ಅಂತ. ಹಾರ್ದಿಕ್ ಪಾಂಡ್ಯ ಅವರು ಎಂತ ಆಡಲಿಲ್ಲ, ಅಗೇನ್ ಸಿಂಗಲ್ ಡಿಜಿಟ್ ಸ್ಕೋರು. ನಮ್ಮ ಇವರು ರವೀಂದ್ರ ಜಡೇಜಾ ಅವರು ಫಸ್ಟ್ ಬಾಲಿಗೆ ಟಕ್ಔಟು. ಕೊನೆಗೆ ಬಂದಂತೆ ಯಾರು ಕೂಡ, ಬುಮ್ರಾ ಅವರು ಫಸ್ಟ್ ಬಾಲಿಗೆ ಟಕ್ಔಟು, ಯಾರು ಕೂಡ ಎಂಥದ್ದು ಆಡಲಿಲ್ಲ. 19 ರನ್ನಿಗೆ 119ಕ್ಕೆ ಆಲ್ ಔಟ್ ಆದರು. ಆಗ ಅನಿಸಿತು 20 ಓವರ್ ಆದರೂ ಆಡಿ ಒಂದು ಲಾಸ್ಟ್ ಓವರಲ್ಲಿ 4-5 ರನ್ ಎಕ್ಸ್ಟ್ರಾ ಬಂದಿದ್ದಿದ್ರೆ ಇನ್ನೊಂದು ಚೂರು ಒಂದು 125 ಆದರೂ ಆಗ್ತಿತ್ತು ಅಂತ. 120 ಟಾರ್ಗೆಟ್ ಇದ್ದದಷ್ಟೇ ಪಾಕಿಸ್ತಾನಕ್ಕೆ. ಬಟ್ ಅವರು ತುಂಬ ಲೈಟಾಗಿ ತಗೊಂಡ್ರ ಅಂತ. ಬರೀ 120 ರನ್ ಅಲ್ಲ, ಹೊಡಿವ ಸ್ವಲ್ಪ ಟೈಮ್ ತಗೊಳ್ಳುವ. ನಮಗೆ ಸಹ ಬ್ಯಾಟಿಂಗ್ ಮಾಡಲಿಕ್ಕೆ ಇಷ್ಟ. ನನಗೆ ನೆಟ್ ಪ್ರಾಕ್ಟೀಸಲ್ಲಿ ಸಹ ಬ್ಯಾಟಿಂಗ್ ಸಿಕ್ಕಿರಲಿಲ್ಲ, ಇವತ್ತು ಸ್ವಲ್ಪ ಜಾಸ್ತಿ ಬ್ಯಾಟಿಂಗ್ ಮಾಡ್ತೇನೆ, ಜಾಸ್ತಿ ಹೊತ್ತು ಪ್ರಾಕ್ಟೀಸ್ ಮಾಡ್ತೇನೆ ಅಂತ ಎಂತ ಮನಸ್ಸಲ್ಲಿ ಇಟ್ಕೊಂಡ್ರಂತ ಗೊತ್ತಿಲ್ಲ. ಫಸ್ಟಿಗೆ ಓಕೆ ಇವರು ಸ್ವಲ್ಪ ಸ್ಲೋ ಆಡ್ತಾರೆ ಮತ್ತು ವಿನ್ ಆಗ್ತಾರೆ ಮಾರೆ ಅಂತ ಅಂದ್ಕೊಂಡಿದ್ದೆ. ಆ್ಯಂಡ್ ಅದಕ್ಕೆ ಪೂರಕವಾಗಿ ನಮ್ಮ ದೂಬೆ ಅವ್ರದ್ದು ಒಬ್ಬ ದೇವ. ಇದು ನನ್ನ ಒಪಿನಿಯನ್. ಎಂತ ಅಂದರೆ, ಈ ತಂಡದ ಎನರ್ಜಿ ಒಂದಿರ್ತದಲ್ಲ, ಆನ್ ಫೀಲ್ಡ್ ಎನರ್ಜಿಗೆ ದೂಬೆ ಸೂಟ್ ಆಗೋದಿಲ್ವ ಅಂತ. ಬಾಡಿ ಲ್ಯಾಂಗ್ವೇಜ್ ಭಯಂಕರ ವೀಕ್ ಮಾರೆ ದೂಬೆದು ಅಲ್ವಾ, ನಿಮ್ಗೆ ಅನ್ಸೋದಿಲ್ವಾ? ಭಯಂಕರ ನೋಡ್ಲಿಕ್ಕೆ ಮಾತ್ರ ಯುವರಾಜ್ ಸಿಂಗ್ ಥರ ಅಲ್ಲ, ಆ ಎನರ್ಜಿ ಯುವರಾಜ್ ಸಿಂಗ್ ಥರ ನಾವು ಎಕ್ಸ್ಪೆಕ್ಟ್ ಮಾಡ್ತೇವೆ. ಎನರ್ಜಿಯೇ ಇಲ್ಲ, ಬಾಡಿ ಲ್ಯಾಂಗ್ವೇಜ್ ಒಂಥರ ಜಬ್ಬನ ಥರ ಆಡ್ತಾರೆ. ನಂಗೆ ಯಾಕೆಂತ ಗೊತ್ತಿಲ್ಲ. ಫೀಲ್ಡಿಂಗಲ್ಲಿ ರಿಜ್ವಾನ್ ಅವ್ರದ್ದು ಈಸಿ ಕ್ಯಾಚ್ ಮಾರ, ಅದನ್ನು ಡ್ರಾಪ್ ಮಾಡಿದ್ರು. ಆವಾಗ ಬುಮ್ರಾಗೆ ಹಿಂಗೆ ಬಂದಿತ್ತು, ಬೈವ ಅಂತ ಬಂದಿತ್ತು, ಮತ್ತು ಕ್ಯಾರೆಕ್ಟರಿಂದ ಹೊರಗೆ ಬರೋದು ಬೇಡ ಅಂತ ಬುಮ್ರಾ ಅವ್ರು ಎಂತ ಬೈಲಿಕ್ಕೆ ಹೋಗಲಿಲ್ಲ. ಇಡೀ ಟೀಮ್ ಎಲ್ಲ ಆಡಿಯನ್ಸ್ ಎಲ್ಲ ಶಾಕ್, ಎಂತ ಮಹಾರಾಷ್ಟ್ರಕ್ಕೆ ಈಸಿ ಕ್ಯಾಚನ್ನು ಹೇಗೆ ಬಿಟ್ಟಿ ಅಂತ. ಬಟ್ ಎನಿವೇಸ್ ಬಾಬರ್ ಆಜಮ್ ಅವರ ವಿಕೆಟನ್ನು ಬುಮ್ರಾ ಅವ್ರು ಅಗೇನ್ ಪಡೆದುಕೊಂಡ್ರು. ರಿಜ್ವಾನ್ ಅವರದ್ದು ಕ್ಯಾಚ್ ಮಿಸ್ ಆದರೆ ಸಹ ಸೂಪರ್ ಕ್ಯಾಚ್. ಸೂರ್ಯಕುಮಾರ್ ಯಾದವ್ ಅವರು ಸ್ಲಿಪ್ಪಲ್ಲಿ ಡೈವ್ ಹಿಡಿದು ಸೂಪರಾಗಿ ಕ್ಯಾಚ್ ಹಿಡಿದ್ರು. ಅದಾದಮೇಲೆ ಹಾರ್ದಿಕ್ ಪಾಂಡ್ಯ ಅವರು ಅಟ್ಯಾಕಿಗೆ ಬಂದರು, ಅವರು ವಿಕೆಟ್ ತೆಗೆದ್ರು. 80 ರನ್ನಿಗೆ 3 ವಿಕೆಟ್ ಕಳೆದುಕೊಂಡಿತ್ತು ಅಷ್ಟೇ ಪಾಕಿಸ್ತಾನ ತಂಡ.
ವಿನ್ ಆಗ್ತದೆ ಅಂತವೇ ಅಂದ್ಕೊಂಡಿದೆ. 80ಕ್ಕೆ 3 ಹೋಗಿದೆ. ಐ ಥಿಂಕ್ 36 ಬಾಲಿಗೆ 38 ರನ್ ಆ ಥರ ಏನೋ ಬೇಕಿತ್ತು, ಅಥವಾ ಉಲ್ಟಾ ಹೇಳ್ತಾ ಇದ್ದೆ ನಾನು, 38 ಬಾಲಿಗೆ 36 ಆ ಥರ ಏನೋ ಬೇಕಿತ್ತು. ಅದಾದ ಮೇಲೆ ರಿಜ್ವಾನ್ ಇದೊಂದು ಬೋಲ್ಡ್ ಮಾಡಿದ್ರು ನೋಡಿ ಬುಮ್ರಾ ಅವರು, ಸೂಪರ್ ಮಾರ್ರೆ. ಅಂದರೆ ಅದು ಬ್ಯಾಡ್ ಶಾಟ್ಸ್ ಹೌದು, ಅಂದರೆ ನೀವು ಟಾರ್ಗೆಟ್ ಬುಮ್ರಾನ ಯಾರಾದರೂ ಮಾಡ್ತಾರ? ಈಗ ರಿಜ್ವಾನ್ ಅಷ್ಟು ಹೊತ್ತು ನಿಂತು 40+ ಬಾಲ್ ಆಡಿ ಅಂಥ ಸೆಟಲ್ ಆಗಿರುವ ಬ್ಯಾಟ್ಸ್ಮನ್ಗೆ ಒಂದು ಅಕ್ಕಲ್ ತಲೆಯಲ್ಲಿ ಮೆದುಳು ಅಂತ ಇರಬೇಕಲ್ಲ. ಓಕೆ, ಯಾರೋ ಒಂದು ಬೌಲರ್ನಿಗೆ ಟಾರ್ಗೆಟ್ ಮಾಡಬೇಕು, ಓಕೆ ಫೈನ್, ಬುಮ್ರಾ ಅವರ 3ನೇ ಓವರ್ ಹಾಕಲಿಕ್ಕೆ ಬಂದರು. ಫಸ್ಟ್ ಬಾಲ್, ಅದು ಬಾಲ್ ಲೈನ್ ಲೆಂತ್ ಎಂತ ನೋಡಿಲ್ಲ, ಪ್ರೀ ಮೆಡಿಟೇಟೆಡ್ ಆಗಿ ಓಕೆ ನಾನು ಇಲ್ಲೇ ಹೊಡಿಬೇಕು, ಸ್ಕ್ವೇರ್ ಲೆಗ್ಗಿಗೆ ಪಟ್ಟಂತ ಒಟ್ಟು ಬೀಸ್ಬೇಕಂತ ಅಂದ್ಕೊಂಡ್ರಂತ, ಬಲ ಹಾಕಿ ಬೀಸ್ಬೇಕಂತ. ಅದು ಬೀಸಿದ್ರು, ಬಾಲ್ ವಿಕೆಟಿಗೆ ತಾಗಿತ್ತು. ಅಲ್ಲಿಂದ ಚೇತರಿಕೆ ಕಾಣಲೇ ಇಲ್ಲ, ಒಂದೊಂದೇ ವಿಕೆಟ್ ಹೋಗ್ತಾ ಹೋಯ್ತು. ಕೊನೆಗೆ ಯಾವ ಸಿಚುವೇಶನ್ ಬಂತಂದರೆ ಲಾಸ್ಟ್ ಓವರಿಗೆ 18 ರನ್ ಬೇಕು ಡಿಫೆಂಡ್ ಮಾಡಲಿಕ್ಕೆ. ಎಂತ ಬೇಕಾರಾಗ್ಬೋದು, ಬಟ್ ಪಿಚ್ ಮೇಲೆ ನನಗೆ ಭಾರಿ ಕಾನ್ಫಿಡೆನ್ಸ್ ಇತ್ತು. ಭಯಂಕರ ಸ್ಲೋ ಪಿಚ್, ಗ್ರೌಂಡ್ ಅಂತೂ ಡೆಡ್ ಸ್ಲೋ, 6 ಹೊಡಿಬೇಕು, 4 ಅಂತೂ ಹೊಡಿಲಿಕ್ಕೆ ಆಗೋದಿಲ್ಲ ಅಂತ. 3 ಬಾಲಿಗೆ 12 ರನ್ ಅಂತ ಆಯ್ತು ಮಾರ್ರೆ. 2 ಬಾಲಿಗೆ 12, 3 ಬಾಲಿಗೆ 16. ಆ 2 ಬಾಲ್ ಕಂಟಿನ್ಯೂಸ್ ಆಗಿ 4 ಬಂತು. ನಾಸಿಮ್ ಶಾ ಅವರು ಒಂದು ಮಲಗಿ 4 ಹೊಡೆದ್ರು ಹಿಂದ್ಗಡೆ, ಇನ್ನೊಂದು ಆ ಕಡೆ ಎಕ್ಸ್ಟ್ರಾ ಕವರ್ ರೀಜನಲ್ಲಿ ಒಂದು 4 ಹೊಡೆದ್ರು. 3 ಬಾಲಿಗೆ 16 ಅಂತ ಇದ್ದದ್ದು 2 ಬಾಲಿಗೆ 12 ಆಯಿತು, 1 ಬಾಲಿಗೆ 8 ಆಯಿತು. ಆಗ ಟೆನ್ಷನ್ ಸ್ಟಾರ್ಟ್ ಆಯ್ತು ನಮಗೆ. ವೈಡ್ ನೋ ಬಾಲ್ ಎಲ್ಲ ಹಾಕಿದರೆ ಈಗ ಗೋವಿಂದ ಮಾರ್ರೆ, ಇಷ್ಟೊತ್ತು ಸೆಲೆಬ್ರೇಟ್ ಮಾಡಿದ್ದೆಲ್ಲ ವೇಸ್ಟ್ ಆಗ್ತದೆ ಅಂತ ಫುಲ್ ಮನೆಯಲ್ಲಿ ಕಿರ್ಚು ಹಾಗೆ ಇಲ್ಲ. ಕಿರ್ಚಿದ್ರೆ ರಪ್ಪ ಅಂತ ಹೊಡಿತಾರೆ. ಅಪ್ಪನನ್ನು ನಿದ್ದೆಯಿಂದ ಎಬ್ಬಿಸಿ ಅಪ್ಪ ವಿನ್ ಆಗ್ತಾ ಇದ್ದಾರೆ, 1 ಓವರಿಗೆ 18 ರನ್ ಬೇಕು, ಎದ್ದೇಳಿ ಅಂತ ಎಬ್ಬಿಸಿ ಅವರು ಕೂತ ಮೇಲೆ ನಮಗೆ ಎಂತ ಸೌಂಡ್ ಮಾಡುವಾಗಿಲ್ಲ, ಎಂತ ಸಹ ಇಲ್ಲ. ಸೌಂಡ್ ಮಾಡಿದ್ರೆ ಪಟ್ಟ ಬೀಳ್ತದೆ. ಭಯಂಕರ ಸ್ಟ್ರಿಕ್ಟ್ ನಮ್ಮ ಮನೆಯಲ್ಲೆಲ್ಲ, ಸೆಲೆಬ್ರೇಟ್ ಎಲ್ಲ ಮಾಡಲಿಕ್ಕಿಲ್ಲ, ಗೊತ್ತಾಯ್ತಾ? ಆದರೆ ಸಹ ಅಲ್ಲಿ ಮ್ಯೂಟಲ್ಲಿ ಸೆಲೆಬ್ರೇಷನ್ ಇತ್ತು ನಮ್ಮದು. ಅಂತೂ 1 ಬಾಲಿಗೆ 8 ಇದ್ದದ್ದು. ಲಾಸ್ಟ್ ಬಾಲ್ ಸೂಪರ್ ಯಾರ್ಕರ್ ಹಾಕಿದ್ರು ಹರ್ಷದೀಪ್ ಸಿಂಗ್ ಅವರು. ಇಂತೂ ವಿನ್ ಆದೆವು. 113ಕ್ಕೆ 7 ವಿಕೆಟ್, ಪಾಕಿಸ್ತಾನ 6 ರನ್ಗಳ. ನಾನಿದನ್ನು ಭರ್ಜರಿ ಜಯ ಅಂತ ಹೇಳ್ತೇನೆ. ಯಾಕಂತಂದರೆ ಈ ಥರ ಡಿಫೆಂಡ್ ಮಾಡೋದು ಇದೆಯಲ್ಲ, ಲೋವೆಸ್ಟ್ ಸ್ಕೋರ್ಸ್ ಇದೆಲ್ಲ 119 ಎಲ್ಲ ಸ್ಕೋರೇ ಅಲ್ಲ. ಅದನ್ನು ಮತ್ತೆ 120 ಟಾರ್ಗೆಟನ್ನು ಡಿಫೆಂಡ್ ಮಾಡೋದು ಇದೆಯಲ್ಲ, ಅದು ಸಹ ಯಾವುದೋ ಕಾಂಜಿ ಪಿಂಜಿ ತಂಡದ ವಿರುದ್ಧ ಅಲ್ಲ. ಪಾಕಿಸ್ತಾನ ಅಸೋಸಿಯೇಟ್ ನೇಷನ್ ಅಲ್ಲ, ನಾನು ಅದನ್ನು ಹೇಳಲಿಕ್ಕೆ ಹೊರಟದ್ದು. ಅಸೋಸಿಯೇಟ್ ನೇಷನ್ ಎದುರು ಓಕೆ 120 ಡಿಫೆಂಡ್ ಮಾಡಿದ್ರು, ಓಕೆ ಫೈನ್. ಉಗಾಂಡದ ವಿರುದ್ಧವ, ಕ್ಯಾನಡಾ, ಐರ್ಲೆಂಡ್ ಯಾವುದೋ ವಿರುದ್ಧ ಡಿಫೆಂಡ್ ಮಾಡಿದ್ರು ಅಂತಂದರೆ ಓಕೆ ಅಂತ ಹೇಳ್ಬೋದು. ಪಾಕಿಸ್ತಾನದ ವಿರುದ್ಧ 120 ಡಿಫೆಂಡ್ ಮಾಡೋದು, ಇಟ್ಸ್ ಸೀರಿಯಸ್ಲಿ ಗ್ರೇಟ್ ಅಚೀವ್ಮೆಂಟ್. ಯಾಕಂದರೆ ಒಳ್ಳೆ ತಂಡವೇ ಪಾಕಿಸ್ತಾನ. ಎಂತ ಮಾಡೋದು, ಯಾರು ಆಡ್ತಾ ಇಲ್ಲ, ಸೋಲ್ಬೇಕಂತ ಆಡ್ತಿದ್ದಾರಾ ಅಂತ. ಸೋತ ಮೇಲೆ ನಾಸಿಮ್ ಶಾ ಗೊಳಗೊಳ ಅಂತ ಹತ್ರು. ಅವರ ತಪ್ಪಲ್ಲ, ಅವರ ಕೆಲಸ ಏನು, ಬೌಲಿಂಗ್ ಸೂಪರಾಗಿ ಮಾಡೋದು. ಬೌಲಿಂಗ್ ಸೂಪರಾಗಿ ಮಾಡಿದರು. ಅವರ ಬ್ಯಾಟ್ಸ್ಮನ್ ಆಡಿದ್ರೆ ಅವ್ರು ಎಂತ ಮಾಡಲಿಕ್ಕಾಗ್ತದೆ? ಪಾಪ ಗೊಳ ಅಂತ ಹತ್ಕೊಂಡು ಹೋದ್ರು, ನಾವೆಂತ ಮಾಡ್ಲಿಕ್ಕಾಗ್ತದೆ? ನಾವು ಅವನ ಅಳುವನ್ನು ನೋಡಿ ನಾವು ಅಳ್ಲಿಕ್ಕಾಗ್ತದೆ? ನಾವು ನಗ್ತೀವಿ, ನಾವು ಖುಷಿ ಪಡ್ತೇವೆ, ಯಾಕಂದರೆ ನಮ್ಮ ತಂಡ ವಿನ್ ಆಯ್ತಲ್ಲ, ಕಂಗ್ರ್ಯಾಚುಲೇಷನ್ಸ್ ಭಾರತ. ಇಷ್ಟೇ ನನಗೆ ಕಿರ್ತ್ಲಿಕ್ಕಾಗೋದು, ದಯವಿಟ್ಟು ಕ್ಷಮಿಸಿ. ಇದಕ್ಕಿಂತ ಜಾಸ್ತಿ ಕಿರ್ತ್ಲಿಕ್ಕಾಗೋದಿಲ್ಲ. ನನ್ನನ್ನು ಮನೆಯಿಂದ ಗಡಿಪಾರು ಮಾಡಿ ಹಾಕ್ತಾರೆ. ಸರಿ, ನಿಮ್ಗೆಂತ ಅನ್ನಿಸಿತ್ತು ಕಮೆಂಟ್ ಸೆಕ್ಷನ್ ತಿಳಿಸಿ. ಕಂಗ್ರ್ಯಾಚುಲೇಷನ್ಸ್ ಟೀಮ್ ಇಂಡಿಯಾ. ಖುಷಿಯ ದಿನ ಎಲ್ಲ ವಿಷಯಕ್ಕೆ ಇವತ್ತು ತುಂಬ ಖುಷಿಯ ದಿನ. ನಿಮಗೆ ಅರ್ಥ ಆಯ್ತು ಅಂತ ಅಂದ್ಕೊಳ್ತೇನೆ. ಸರಿಯಾಗಿ ಬರುವ ನಮಸ್ಕಾರ.